ರಾಜ್ಯದಲ್ಲೇ ಅತಿ ಹೆಚ್ಚು ತರಕಾರಿ ಹಾಲು ಉತ್ಪಾದಿಸುವ ಕೋಲಾರ ಜಿಲ್ಲೆಯಲ್ಲಿ ಮಣ್ಣಿನಲ್ಲಿರುವ ಸತ್ವವೇ ಕುಸಿದಿದ್ದು ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯೇ ಇದಕ್ಕೆಲ್ಲ ಕಾರಣ ಎಂಬ ಅಂಶವೂ ಬಯಲಾಗಿದೆ. ಆದರೆ ಮಣ್ಣಿನಲ್ಲಿರುವ ಸ್ವಾಭಾವಿಕ ಇಂಗಾಲವನ್ನು ಹೇಗೆ ಉಳಿಸಿಕೊಳ್ಳಬೇಕು, ಮಣ್ಣಿನ ಫಲವತ್ತತೆ ಹೇಗೆ ನಿರ್ವಹಿಸುತ್ತದೆ ಎಂದು ಪ್ರಗತಿಪರ ರೈತ ಮಂಜುನಾಥ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಬೆಳೆಗೆ ಶತ್ರು ತರ ಅನ್ಕೊಂಡು ನಾವು ಅದನ್ನು ತೀರಾ ಇಲ್ದಿರ ನಿರ್ಣಾಮ ಮಾಡೋಕ್ಕೆ ಹೋಗೋದು ಏನೋ ಒಳ್ಳೇದಲ್ಲ. ಸಹಜವಾಗಿ ಹೇಳ್ಬೇಕಂದ್ರೆ ಅವುಗಳು ಈ ಮುಖ್ಯವಾದ ಬೆಳೆ ನಮಗೆ ಬೇಕಾದ ಬೆಳೆ ಮೇಲೆ ಮೀರ್ದಿರ ಅದನ್ನು ಅವಾಗ ನಿಯಂತ್ರಿಸ್ಕೊಂಡು ತೀರಾ ಬೇರೆ ಸಮಯದ ಕೀಳಿದ್ರು ಕೂಡ ಅವು ಬೆಳವಣಿಗೆಯನ್ನು ಕುಂಠಿತ ಮಾಡ್ತಾ ಇದ್ರೆ ಅದರಲ್ಲಿ ಬರೋ ತ್ಯಾಜ್ಯನ ಮತ್ತು ಮಣ್ಣಿಗೆ ಸೇರಿಸ್ತಾ ಇದ್ರೆ ಮಣ್ಣಿಗೆ ಒಳ್ಳೆ ಒದಕೆ ಬಂದು ಆ ಒದಕೆ ಏನು ಮಾಡುತ್ತೆ ಬೇಕಷ್ಟು ಸೂಕ್ಷ್ಮಜೀವಿಗಳಲ್ಲಿ ಬಂದು ಮನೆ ಮಾಡೋದಕ್ಕೆ ಕಾರಣ ಆಗುತ್ತೆ. ಕೋಲಾರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಹಾಗೂ ತರಕಾರಿ ಉತ್ಪಾದನೆ ಮಾಡುವ ಜಿಲ್ಲೆಗಳಲ್ಲಿ ಮುಂಚೂಣಿಯಲ್ಲಿದೆ. ಅದರಲ್ಲೂ ಟೊಮೆಟೊ ಬೆಳೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಕೋಲಾರ. ಆದರೆ ಕಳೆದ 1.5 ವರ್ಷದಿಂದ ಜಿಲ್ಲೆಯಲ್ಲಿ ಟೊಮೆಟೊ ಸೇರಿ ವಿವಿಧ ತರಕಾರಿ ಬೆಳೆಗಳು ಅನ್ನದಾತರ ಕೈ ಹಿಡಿಯುತ್ತಿಲ್ಲ. ಎಷ್ಟು ಬಾರಿ ಕೀಟನಾಶಕ ಸಿಂಪಡಣೆ ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನದ ಗೊಬ್ಬರ ಹಾಕಿದರೂ ರೈತನಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯೂ ಸಿಗುತ್ತಿಲ್ಲ. ಕೃಷಿ ಇಲಾಖೆ 2023-24ನೇ ಸಾಲಿನಲ್ಲಿ ರಾಜ್ಯದಲ್ಲಿ ನಡೆಸಿದ ಮಣ್ಣು ಪರೀಕ್ಷೆಯಲ್ಲಿ ಕೋಲಾರದ ಅನ್ನದಾತರು ಆತಂಕ ಪಡುವ ಅಂಶವೊಂದು ಬಯಲಾಗಿದೆ. ಬೇರುಗಳು ಆರೋಗ್ಯವಾಗಿದ್ದರೆ ಬೆಳೆ ಆರೋಗ್ಯವಾಗಿರುತ್ತೆ. ನಮಗೂ ಜೋಬೂ ಸ್ವಲ್ಪ ಭಾರವಾಗಿ ಇದಿರುತ್ತೆ, ಖರ್ಚು ಕಡಿಮೆ ಆಗಿ ನಾವು ಲಾಭದಲ್ಲಿ ಹೋಗ್ತೀವಿ. ಇದು ನನ್ನ ಅನುಭವದಲ್ಲಿ ಬರ್ತಾ ಇರೋದು. ಇದು ಒಂದೇ ಸಲ ಸಾಧಿಸೋಕ್ಕಾಗಲ್ಲ. ನಿಧಾನವಾಗಿ ಕ್ರಮೇಣ ಮಣ್ಣು ಭಾಳ ಶ್ರೀಮಂತ ಆಗ್ತಾ ಇರುತ್ತೆ. ಮಣ್ಣು ಶ್ರೀಮಂತ ಆಯ್ತು ಅಂದರೆ ನಾವು ಶ್ರೀಮಂತರಾದಂಗೆ. ಸದ್ಯಕ್ಕೆ ಅವು ಸಹಕಾರ ಅನಿಸಿದ್ರು ಕೂಡ ಕಾಲಕ್ರಮೇಣ ಮಣ್ಣಲ್ಲಿರೋ ಸಾರ ಎಲ್ಲ ಕಡಿಮೆ ಆಗೋಗಿ ನಾವು ಹೊರಗಡೆಯಿಂದ ತಂದು ಸೇರಿಸುವಂಥ ನಮ್ಮ ಭಾರವಾದ ಕೆಲಸಗಳು ಶುರುವಾಗ್ಬಿಡುತ್ತೆ. ಒಂದು ಕಳೆನಾಶಕ ಹೊಡೆದ್ಬಿಟ್ರೆ ಅದರಿಂದ ಬೇಕಷ್ಟು ಬೇರೆ ಅಡ್ಡ ಪರಿಣಾಮಗಳು ಖಂಡಿತ ಆಗೇ ಆಗುತ್ತೆ. ಚಿನ್ನದ ನಾಡು ಕೋಲಾರ ಜಿಲ್ಲೆಯಲ್ಲಿ 90,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ನಡೆಯುತ್ತಿದೆ. ಆದರೆ ಜಿಲ್ಲೆಯಲ್ಲಿನ ಕೃಷಿ ಭೂಮಿಯ ಮಣ್ಣು ಸತ್ವ ಕಳೆದುಕೊಂಡಿದೆ. ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ 94% ಇಳಿಕೆಯಾಗಿರುವುದು ಕೃಷಿ ಇಲಾಖೆಯ ವಾರ್ಷಿಕ ಮಣ್ಣಿನ ಪರೀಕ್ಷೆಯಲ್ಲಿ ಬಯಲಾಗಿದೆ. ಇದಕ್ಕೆ ಕಾರಣವನ್ನ ಪತ್ತೆ ಹಚ್ಚಲಾಗಿದ್ದು, ಬೆಳೆಗಳಲ್ಲಿ ಅತಿಯಾದ ಕೀಟನಾಶಕ, ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣಿನಲ್ಲಿರುವ ಸಾವಯವ ಇಂಗಾಲದ ಪ್ರಮಾಣ ಇಳಿಕೆಯಾಗಿದೆ. ಇದರ ಪರಿಣಾಮವಾಗಿ ಬೆಳೆಗಳ ಹಾನಿಯೂ ಹೆಚ್ಚಾಗಿದ್ದು, ಇಳುವರಿಯೂ ಕುಸಿತವಾಗಿದೆ ಎಂದು ತೋಟಗಾರಿಕೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮಾಹಿತಿ ನೀಡಿದ್ದಾರೆ. ಇವನ್ ಚಿಕ್ಕ ಹುಳುಗಳು ಹೋಗ್ತಾಯಿರಲ್ಲ, ಈ ಕಳೆನೆಲ್ಲ ತಿಂದ್ಬಿಟ್ಟು ಅವ ಹಿಕ್ಕೇನ ನಮ್ಗೆ ಬೇಕಾರೋ ಬೆಳೆ ಏನಾಗುತ್ತೆ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮೇಲಾಗೆ ಈ ಅಜಿಟೋಬ್ಯಾಕ್ಟರ್ ಅಂತೆ, ಫಾಸ್ಫರಸ್ ಸಾಲ್ವೇಜಿಂಗ್ ಬ್ಯಾಕ್ಟೀರಿಯಾ ಅಂತಾರೆ, PSB, ಇವೆಲ್ಲ ತಂತಾನೆ ಅವು ಸರ್ವೈವ್ ಆಗ್ತಾ ಇರ್ತವೆ. ಅವಿದ್ದರೆ ನಮಗೆ ನೇಚರಿಂದ ಸಿಗೋವಂಥ ಸಾರಜನಕ ಆಗಲಿ, ಅದು ನಮ್ಮ ಮಣ್ಣಲ್ಲಂತೂ ನಾವು ಮಣ್ಣು ಪರೀಕ್ಷೆ ಮಾಡಿದ್ರೆ ರಂಜಕ ತುಂಬ ಇದೆ. ನೇರವಾಗಿ ಅದು ನಮ್ಮ ಬೆಳೆ ತಗೊಳ್ಳೋ ಅಂಥ ಪರಿಸ್ಥಿತಿಲಿರಲ್ಲ, ಆ ಸ್ಥಿತಿಲಿರಲ್ಲ. ಅದನ್ನು ಕರಗಿಸೋವಂಥ ಶಕ್ತಿ ಸೂಕ್ಷ್ಮಜೀವಿಗಳಿದೆ. ಆ ಸೂಕ್ಷ್ಮಜೀವಿಗಳು ಉಳಿಬೇಕಾದ್ರೆ ಭೂಮಿನಲ್ಲಿ ಅವಕ್ಕೆ ಈ ಥರ ಸಾವಯವ ಪದಾರ್ಥದ ಒದಕೆ, ಸಾವಯವ ಇಂಗಾಲದ ಅದರ ಅವಶ್ಯಕತೆ ತುಂಬ ಇದೆ. ಅದನ್ನು ನಾವು ಕಾಪಾಡ್ಕೊಬೇಕು. ಕಳೆನಾಶಕ ಹೊಡೆದ್ಬಿಟ್ರೆ ಅವೆಲ್ಲ ಕರಗೋಗ್ತಾ ಇರುತ್ತೆ. ಮಣ್ಣಿನಲ್ಲಿ ಇರಬೇಕಾದ ಪೊಟ್ಯಾಷಿಯಂ, ಆರ್ಗ್ಯಾನಿಕ್ ಕಾರ್ಬನ್, ಕಾಪರ್, ಜಿಂಕ್, ಸಲ್ಫರ್, ನೈಟ್ರೋಜನ್, ಫಾಸ್ಫರಸ್ ಸೇರಿ ಹಲವು ಖನಿಜ ಲವಣಗಳ ಲಭ್ಯತೆ ಪ್ರಮಾಣವನ್ನು ಪರೀಕ್ಷೆ ಮಾಡಲಾಗಿದೆ. ಅದರಲ್ಲಿ ಸಾವಯವ ಇಂಗಾಲದ ಪ್ರಮಾಣ 94% ಇಳಿಮುಖವಾಗಿರುವ ಮಾಹಿತಿ ಸಿಕ್ಕಿದೆ. ಒಂದೇ ಬೆಳೆ ಪುನರಾವರ್ತನೆ, ಮೇಲಿಂದ ಮೇಲೆ ಹೆಚ್ಚು ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಬಳಕೆಯೇ ಇದಕ್ಕೆಲ್ಲ ಕಾರಣವಾಗಿದೆ. ಕೋಲಾರದಲ್ಲಿ ಅತಿ ಹೆಚ್ಚಾಗಿ ಟೊಮೆಟೊ, ಎಲೆಕೋಸು, ಹೂಕೋಸು, ಆಲೂಗೆಡ್ಡೆ ಬೆಳೆಗಳನ್ನು ರೈತರು ನಿರಂತರವಾಗಿ ಬೆಳೆಯುತ್ತಿದ್ದಾರೆ. ಇದು ಮುಂದುವರೆದಿದ್ದೇ ಆದಲ್ಲಿ ಜಿಲ್ಲೆಯಲ್ಲಿನ ಕೃಷಿ ಭೂಮಿಯಲ್ಲಿ ಫಲವತ್ತತೆ ಪ್ರಮಾಣ ಸಂಪೂರ್ಣ ಕುಸಿತಗೊಂಡು ಕೃಷಿಗೆ ಭೂಮಿ ನಿರುಪಯುಕ್ತ ಆಗಲಿದೆ ಎಂಬುದು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದ ವಿಚಾರವಾಗಿದೆ. ಹಾಗಾಗಿ ರೈತರು ಸಾವಯವ ಗೊಬ್ಬರ ಬಳಸಲೇಬೇಕಿದೆ. ಜೊತೆಗೆ ಬೆಳೆಗಳ ಪುನರಾವರ್ತನೆ ಬೇಡ ಎಂದು ವಿಜ್ಞಾನಿಗಳು ಸಲಹೆ ನೀಡಿದ್ದಾರೆ. ಈ ಕುರಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪ್ರಗತಿಪರ ರೈತ ಮಂಜುನಾಥ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ.
ರೈತರು ತಮ್ಮ ಹೊಲದಲ್ಲಿ ಯಾವುದೇ ಕಳೆನಾಶಕ ಹಾಗೂ ಜೊತೆಗೆ ಅತಿಯಾಗಿ ಕೀಟನಾಶಕಗಳನ್ನು ಬಳಸದಂತೆ ಸಲಹೆ ಕೊಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ತೋಟದಲ್ಲಿ ಬೆಳೆದಿರುವ ಕಬ್ಬು ಕುರಿತು ಪ್ರತ್ಯಕ್ಷ ಮಾಹಿತಿ ನೀಡಿರುವ ಪ್ರಗತಿಪರ ರೈತ ಮಂಜುನಾಥ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ರೈತರು ತಮ್ಮ ಹೊಲದಲ್ಲಿ ಕಳೆನಾಶಕ ಬಳಸಿ ಕಳೆಯನ್ನ ತೆರವು ಮಾಡದಂತೆ ರೈತರಲ್ಲಿ ಮನವಿ ಮಾಡಿದ್ದಾರೆ.